ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಕಾರ್ತಿಕ, ಭಾಳ ದಿನ ನಾ ಊರಿಗೆ ಹೋಗ್ತಿದ್ದೀನಿ. ನಾ ಬರೋರ್ಗು ಹುಷಾರು, ಯಾರ ಜೊತೆಗೂ ಜಗಳ ಮಾಡೋಕೆ ಹೋಗಬೇಡ ಸರಿನಾ? ಹಂಗೇನಾರು ಇದ್ರೆ ನೀನು ನನಗೆ ಫೋನ್ ಮಾಡು ಸರಿನಾ? ಏನೋ ಇದ್ರೂ ನನಗೆ ಕಾಲ್ ಮಾಡು, ನಾ ಹೇಳೋದು ಅರ್ಥ ಮಾಡ್ಕೊ. ಆಯ್ತಣ್ಣ ಆಯ್ತು. ಯಾಕಣ್ಣ ಒಬ್ಬ ಮುಗಲ್ ಕಾರ್ತಿಕ, ಇವ ನನ್ನ ಜೀವದ ಗೆಳೆಯಪ್ಪ. ಮುಂಚೆ ಹೂ ಥರ ಇದ್ದ, ಈಗ ಹೂಕೋಸ್ ಥರ ಆಗ್ಯಾನ. ಇವ್ನು ನೋಡೋಕ್ಕಾಗೆ ನಾನು ಬೆಂಗಳೂರಿಂದ ಊರಿಗೆ ಹೊಂಟ ನೋಡು. ಹೌದೇ ಅಣ್ಣ, ಸರಿ ತಾಣ, ಸರಿ ಆಯ್ತು. ನನಗೆ ಟೈಮ್ ಆಗತ್ತಣ್ಣ, ನಾನು ಹೋಗಿ ರೂಮ್ಗೆ. ನನಗೆ ಮತ್ತೆ ಬಸ್ ಸಿಗಲ್ಲ. ಸರಿ ಆಯ್ತು. ಸರಿಪ್ಪ ಆಯ್ತು, ಹುಷಾರು. ರೂಮ್ಗೆ ಹೋದ್ಮ್ಯಾಗ ಒಂದು ಮೆಸೇಜ್ ಅಕ್ಕ. ಸರಿ ಆಯ್ತು. ಸರಿ ಆಯ್ತು, ಹುಷಾರು ನೋಡ. कृपया ध्यान दीजिए, गाड़ी संख्या 1341 एक्सप्रेस मालदा टाउन। ಕಿರಣ, ಪ್ರಕಾಶ್ ಹೆಂಗ್ ಮಕ್ಕಂಡ? ಯಾರು ಲೀಪ ಕಾಲೇಜ್ ಗಿಲೇಜ್ ಕಂಡು ಹಿಡ್ದವ? ಯಾಕೆ ಲೇಪಕ್ಕೆ ಹಂಗೆ ಯಾಕಂತಿಲಿ? ಏನು ಬಿಡ, ಬರೀ ಕಾಲೇಜ್ನಾಗ ಅದನ್ನು ಬರೀ ಇದನ್ನು ಬರೀ, ಅದನ್ನು ಓದು ಇದನ್ನು ಓದು ಅಂತಾರೆ. ಯಾಕೆ ಬರೀ ಆ ಅಸೈನ್ಮೆಂಟ್ ಬರೀ ಈ ಅಸೈನ್ಮೆಂಟ್ ಬರೀ ಅಂತ ಹೇಳ್ತಾರೆ. ನೋಡಲಿ ಪಕ್ಯ, ಜೀವನದಾಗ ವಿದ್ಯೆ ಬುದ್ಧಿ ಭಾಳ ಇಂಪಾರ್ಟೆಂಟ್ ಐತ್ಲಿ. ನಾವು ಏನಾರ ಸಾಧಿಸ್ಬೇಕಂದ್ರೆ ಅಕ್ಷರಜ್ಞಾನ ಇರ್ಬೇಕಲ್ಲಿ, ನಮಗೆ ಭಾಳ ಇಂಪಾರ್ಟೆಂಟ್ ಐತಿ. ನೋಡ್ಲಿ, ನಾ ಏನು ಹೇಳ್ತೀನಿ ಅರ್ಥ ಮಾಡ್ಕೇರ್ಲಿ ಪಕ್ಯ. ಅಣ್ಣ ಕೈ ಮುಗಿತೀನಿ, ತಲೆ ತಿನ್ನಕ್ಕೆ ಹೋಗ್ಬಿಡ, ಬಾ ಹೋಗನ್. ಲೇ ಪಕ್ಯ, ನಾ ಏನು ಹೇಳ್ತಾನೆ ಅರ್ಥ ಮಾಡ್ಕಿಲಿ. ವಿದ್ಯೆನ ಭಾಳ ಇಂಪಾರ್ಟೆಂಟ್ ಲೇ ಪಕ್ಯ. ಯಾಕಂಗೆ ಮಾಡ್ತಿಲಿ ಲೇ ಪಕ್ಯ? ನನ್ನ ಮಾತು ಕೇಳಲಿ ಪಕ್ಯ, ಯಾಕಂಗೆ ಮಾಡಕೊಂತಿಲಿ ಪಕ್ಯ? ಇನ್ನೊಂದು 4 ತಿಂಗಳು ಉಳಿತಲೆ ಎಕ್ಸಾಮ್ ಮುಗಿಯಕ. ಮುಗಿಸ್ಕೊಂಡು ಬೆಂಗಳೂರು ಹೋಗ್ಬೇಕಂತ ಮಾಡ್ಯಾನ ನೋಡಿ ನಾನಂತರು. ನೀ ಅಲ್ಲೇ ನೀನು ಈಗಲೇ ದುಡ್ಯಾಕ ಹೊಂಟಾನೆ ಅಂತಿದ್ದೆ, ಲೈಫ್ ಎಂಜಾಯ್ ಮಾಡೋದು ಬಿಟ್ಟು. ಇಲ್ಲ ಲೇ ಪಕ್ಯ, ಮನೆ ಪರಿಸ್ಥಿತಿ ಬೇರೆ ಸರಿ ಇಲ್ಲ. ಮೊನ್ನೆ ಅಕ್ಕನ ಮದುವೆ ಬೇರೆ ಮಾಡೇವಿ, ಹೋಗ್ಲೇಬೇಕಲ್ಲೇ. ಅಪ್ಪಾಜಿ ಬೇರೆ ಹುಷಾರಿಲ್ಲ, ನಾ ಹೋಗ್ಲಿಕ್ಕೆ ನಡೆದಿಲ್ಲ ಲೇ ಪಕ್ಯ, ಹೋಗ್ಲೇಬೇಕಲ್ಲೇ. ಸರಿ ಸರಿತಾ, ನಿನ್ನ ಲೈಫ್ ನೀ ಎಂಜಾಯ್ ಮಾಡು, ನನ್ನ ಲೈಫ್ ನಾ ಎಂಜಾಯ್ ಮಾಡ್ತೀನಿ. ಹೋಗಂಬ. ಏನಪ್ಪ ನಿನ್ನ ಇಷ್ಟ ನೋಡು ಪಕ್ಯ. ಎದ್ದಳಲಿ ಪಕ್ಯ, ಲೇ ನಾ ಬಂದನ ಎದ್ದಳಲಿ ಪಕ್ಯ, ಎದ್ದಳಲಿ ಪಕ್ಯ.
ಎದ್ದಳಲೆ ಪಕ್ಯ 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 ಎದ್ದಳಲೆ ಪಕ್ಯ ಪಾರ್ಟಿ ಮಾಡಿದ್ವಲ್ಲ ಎದ್ದಳಲೆ ನಾನು ನಿನ್ನ ನೋಡಕ್ ಬಂದೆ ಎದ್ದಳಲೆ ಅಣ್ಣ ಪಕ್ಯಾನು ಅಣ್ಣ ಪಕ್ಯಾನು ಅಣ್ಣ ಪಕ್ಯಾನು ಪಕ್ಯ ಸಮಾಧಾನ ಮಾಡ್ಕೆ ಸಮಾಧಾನ ಮಾಡ್ಕೆ ಸಮಾಧಾನ ಮಾಡ್ಕೆ ಪಕ್ಯ ಎದ್ದಳಲೆ ಪಕ್ಯ ಸಮಾಧಾನ ಮಾಡ್ಕೆ ಎದ್ದಳಲೆ ಪಕ್ಯ 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 ಅಮ್ಮ ಇಲ್ಲಿವರೆಗೂ ಏನಾಗಿತ್ತ ನನಗೆ ಗೊತ್ತಿಲ್ಲಮ್ಮ ಆದ್ರೆ ಇನ್ಮ್ಯಾಗಾರ ಪಕ್ಯನ ಚಂದಾಗಿ ನಾವು ಕಳಿಸ್ಕೊಡೋಣಮ್ಮ ಏನಾಗಿತ್ತ ನನಗೂ ಗೊತ್ತಿಲ್ಲಮ್ಮ ನನ್ನ ಹತ್ತ ಕಳಿಸ್ಕೊಡೋಣಮ್ಮ ಪಕ್ಯನ ತಗರಪ್ಪ ಹಂಗ ಮಾಡನ್ರಿ. ಯಾಕಮ್ಮ ಏನಾಯ್ತಮ್ಮ ಪ್ರಕಾಶಿಗ? ನೀ ಬೆಂಗಳೂರಿಗೆ ಹೋದ್ಮೇಲೆ ಪ್ರಕಾಶ್ ನನ್ನ ಹತ್ರ ಬಂದು ಯೋಬೆ ನಾ ಕಾಲೇಜ್ಗೆ ಹೋಗ್ಬೇಕಂತ ಮಾಡೇನ್ ಬೇ. ಯಾಕೆ ಕಾಲೇಜ್ಗೆ ಹೋಗ್ಯಪ್ಪ? ನಾ ದೊಡ್ಡ ಕಾಲೇಜ್ಗೆ ಹೋಗ್ಬೇಕಂತ ಮಾಡೇನ್ ಬೇ. ಬೇಡಪ್ಪ, ನಮ್ಮ ಕೈಯಾಗ ಆ ಶಕ್ತಿ ಇಲ್ಲ, ಮೊದ್ಲ ವಯಸ್ಸಾದ. ಇಲ್ಲಿ ನಮ್ಮೂರೆಲ್ಲ ಅಲ್ಲೇ ಹೊಂಟ್ರೆ ನಾನು ಅಲ್ಲೇ ಹೋಗೋಣ. ಬೇಡಪ್ಪ, ಹಂಗೆಲ್ಲ ಮಾಡಬೇಡ. ಇರಾಕ್ ಒಬ್ಬನದಿ, ಯಾವ್ದಾರ ಗೌರ್ಮೆಂಟ್ ಕಾಲೇಜ್ಗೆ ಹೋಗು. ಇಲ್ಲಿ ನಾ ಅಲ್ಲೇ ಹೋಗೋಣ. ಹಂಗೆ ಮಾಡಬೇಡಪ್ಪ, ಒಬ್ಬನದಿ. ನಮ್ಮ ಶಕ್ತಿ ಎಷ್ಟೈತೆ ಅಷ್ಟ್ರಾಗ ಓದಿಸ್ತೇವೆ ನಾವು. ನೀ ಏನು ಮಾಡ್ತೀವಿ ಗೊತ್ತಿಲ್ಲ, ನಾ ಅದೇ ಕಾಲೇಜಿಗೆ ಹೋಗೋಣ, ಇಲ್ಲಾಂದ್ರೆ ನಮ್ಮ ಮನೆಗೆ ಬಿಟ್ಟು ಹೋಗೋಣ ನೋಡು. ಆತಕರಪ್ಪ, ಅದ ಕಾಲೇಜ್ಗೆ ಹೋಗು, ಚಂದಾಗ ಓದಿ ನಿನ್ನ ಕಾಲ ಮೇಲೆ ನೀನು ಇತ್ಗ. ಆಯ್ತು ಅರ್ಬಿ, ನಾ ಅದೇ ಕಾಲೇಜ್ ಹೋಗ್ತಾನೆ, ಹೋಗಕ್ಕೆ ರೊಕ್ಕ ಕೊಡು. ಆತಗರಪ್ಪ. ಯೋಬೆ ಯೋಬೆ ಯಾಕಪ್ಪ ಆರಾಮದಿಲ್ಲಪ್ಪ? ಕಾಲೇಜ್ನಾಗ ಅಡ್ಮಿಷನ್ ಮಾಡಿಸಿದ್ವಿ, ಪರ್ಸೆಂಟೇಜ್ ಜಾಸ್ತಿ ಇದಕ್ಕೆ ಫೀಸ್ ಕಮ್ಮಿ ತಗಂದ್ರೆ. ಖುಷಿ ಆತಪ್ಪ, ಭಾಳ ಚೆನ್ನಾಗಾತಲ್ಲ. ಒಳ್ಳೇದಾತು, ಚಲೋ ಆತಪ್ಪ. ದೇವ್ರು ನಿನ್ನ ಮ್ಯಾಗ ಒಳ್ಳೇದು ಮಾಡ್ಲಪ್ಪ, ಚಂದಾಗ ಓದಿ. ಸರಿ ಆತ ಅರ್ಬಿ, ನಮ್ಮೂರು ಬಂದಾರ ನಾವು ಹೋಗಂತ. ಕಾಲೇಜು ಭಾರಿ ಬಿಡ. ಯಾರ ಚೈಲ್ಡ್? ಯಾವ್ದಲ್ಲ ಯಾರು ಚೈಲ್ಡ್? ನೀವ್ಯಾರು? ಕಾಲೇಜ್ ಲೆಕ್ಚರ್ಗೆ ಯಾರಂತ ಕೇಳ್ತಿ? ನಮ್ಮನ್ನ ಯಾರಂತ ಕೇಳ್ತಾನಲ್ಲೋ ಇವ. ಸಾರಿ ಸರ, ಗೊತ್ತಾಗಲಿಲ್ಲ. ನಡಿ ನಡಿ ಶಾಣೆ. ದಮ್ಮಿಲ್ಲ ಮಂಗ್ಯಾಂಕೇರಿಗೆ ಲೆಕ್ಚರ್. ಹೇ ಬ್ರೋ, ನೀವು ಅಡ್ಮಿಷನ್ ಬ್ರೋ? ಬ್ರೋ ನಿಮ್ದು ಬ್ರೋ, ನಂದು ನೀವು ಅಡ್ಮಿಷನ್ ಬ್ರೋ. ನೀವೇನು ಬ್ರೋ ಎಂಜಾಯ್ಮೆಂಟ್ ಮಾಡ್ಬಿಟ್ಟು ಬುಕ್ ಓದ್ಕೊಂತ ಕೂತಿದ್ದೀರಾ? ಲೆಕ್ಚರ್ ಬಾಲೇಲೆ ಮಾಡು. ಪ್ರೀತಿಯ ಪಾರಿವಾಳ ಅರಿವುತು ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ. ಶಾಲೆಗೆ ಇದನ್ನ ಕಲ್ತು ಬಂದ ನೋಡಿವ. ಏನ್ ಮಾಡಕ್ ಕುಂತಿರ್ಲಿ ಇಲ್ಲಿ? ಲೆಕ್ಚರ್ ಅವರು. ಇವ್ರು ಯಾವ ಲೆಕ್ಚರ್ಲಿ? ನನ್ನ ದೋಸ್ತರಲ್ಲಿ ಇವರು. ಟೈಮ್ ಆಯ್ತು, ಬರ್ರಿ ಅಂತ ಇವತ್ತು ಕ್ಲಾಸ್ ಮುಗಿಸಿದ್ವಿ. ಮುಂದೆ ಏನ್ ಸಮಾಚಾರ? ಚಾ ಕುಡಿಯಂಬರ್, ಚಾ ಕುಡಿಯಕ್ ಹುಡುಗಿಯರ್ ಬಾರಿ ಇತ್ತು. ಕಣ್ಣು ಆ ಕಡೆ ಕಡೆ ಹೊಂಟವಲ್ಲ, ಏನ್ ಸಮಾಚಾರ? ಉದ್ಯ ಕಾಲೇಜಿಗೆ ಬಂದು ನಾವು ಶಾಲೆಗೆಲ್ಲ ಕಣ್ಣು ಆ ಕಡೆ ಈ ಕಡೆ ಹೋಗ್ಬೇಕು ವಯಸ್ಸಿದ್ ನಮ್ದು. ಇದು ಯಾವಾಗಿಂದಲೇ? ಕಾಲೇಜಿಗೆ ಬಂದು ಹುಡುಗಿಯರ್ ನೋಡಕತ್ರ ಮೈಯೆಲ್ಲ ಒಂಥರ ಆಗ್ತೈತಿಪ್ಪ. ಅಲ್ಲ ರಸಿಕರ ರಾಜ, ಮೊದ್ಲ ಕ್ರೇಜಿ ಸ್ಟಾರ್ ಫ್ಯಾನ್ ನಾವು, ಗೊತ್ತಲ್ಲ? ನಾಗ್ಯ ಕೈ ಸ್ಟಾರ್ನ ಫ್ಯಾನ್ ಆಗಿಟ್ಕೊಂಡ್ಬಿಟ್ಟಿ ಅಲ್ಲ? ನೋಡ್ಪ ಸಾವ್ಕಾರ ಮಂದಿ ಬಿಲ್ ಕೊಡಕೊಂಡ್ರ ಅಲ್ಲ. ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗೆ. ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗೆ. ಹಲೋ, ನಿನ್ನೆ ಪಕ್ಯ ನಾನು ಇಸ್ಪೇಟ್ ಆಡಕ್ಕೆ ಹೋಗಿದ್ವಿ. ಭಾಳ ರೊಕ್ಕಾಗಿದ್ದಾವೆ. ಅಲ್ಲೇ ನಮ್ಮ ಅಡ್ಡಾಗ ಬಂದುಬಿಟ್ರಿ.
ಹಾಂ ಅಲ್ಲೇ ಅಡ್ಡಾಕ ಬಂದ್ಬಿಟ್ರಲ್ಲ. ಹಾಂ ಪಾರ್ಟಿ ಮಾಡೋಣ್ರಂತ. ಹಾಂ ಹಾಂ ಭರ್ಜರಿ ಪಾರ್ಟಿ ಮಾಡೋಣಂತ, ಅಲ್ಲೇ ಬಂದ್ಬಿಡ್ರಿ. ಸಾವ್ಕಾರ ಮಂದಿ ಕಿಸೆದ 10 ರೂಪಾಯಿ ರೊಕ್ಕಿಲ್ಲ ಅಂತದ್ರಾಗ ಇವಾಗ ರೊಕ್ಕ ಕೊಡಕ್ಕೆ ನೀನು ದಿಮಾಕ್ ಮಾಡಿ. ಓಕೆ, ಕಿಸೆದಾಗ 10 ರೂಪಾಯಿ ರೊಕ್ಕಿಲ್ಲ, ಅದ್ರಾಗ ನಿನ್ ಕಡೆ ಇರೋದು ಕೀಪ್ಯಾಡ್ ಫೋನ್ ಬೇರೆ. ದಿಮಾಕ ಮಾಡಕ್ಕೆ ಅಲ್ಲಿ ರೊಕ್ಕ ಕೊಡಕ್ಕೆ ಹೋಗಿ ಹೊರ್ಲೆ ನೀವು ಅಷ್ಟೇ ಮಾಡ್ತೀರ ರೊಕ್ಕನ್. ಸಾವ್ಕಾರ ಮಂದಿ ಹೊಂಟ್ರಪ್ಪ, ಹೆಲಿಕೆ ಬಿಡ್ತಾರೆ ಸರ್ ಒಂದು. ನಮ್ಮ ಪ್ರಕಾಶ ಅಲ್ವಾ, ಇನ್ನೇಕಿಲ್ಲಿ ಬರ್ತಿದ್ದಾನೆ, ಬೇರೆ ಕುಡಿದ್ಬಿಟ್ಟಿದ್ದಾನೆ. ಪ್ರಕಾಶ, ಏನೋ ಇದು, ಯಾಕೋ ಏನಾಯ್ತು? ಪ್ರಕಾಶ, ಇರೋದು ನೀನು ಒಬ್ಬನೇ ಮಗ ಇದೆಯಾ ಮನೆಗೆ, ನೀನು ಈ ಥರ ಕುಡಿದು ಹಾಳಾದರೆ ಫ್ಯಾಮಿಲಿ ಯಾರೋ ದಿಕ್ಕು? ಪ್ರಕಾಶ, ಅರ್ಥ ಮಾಡ್ಕೊಳ್ಳೋ. ಪ್ರಕಾಶ, ಪ್ರಕಾಶ. ಯೋಬೆ ಯಾಕಪ್ಪ ಏನಾಯ್ತು? ನಾನಂತರ ನಾಳಿಂದ ಕಾಲೇಜ್ ಹೋಗೋದಿಲ್ಲ ನೋಡು. ಸಮಾಧಾನ ಮಾಡ್ಕ್ಯಾರಪ್ಪ, ಕುತ್ಗ ಮಾತಾಡೋಣ. ಕುತ್ಗ. ಯಾವಾಗ ಕಾಲೇಜ್ನಾಗ ಎಲ್ಲರೂ ಅಸಹ್ಯ ಮಾಡತ್ತಾರ, ನನ್ನ ಹತ್ರ ಗಾಡಿ ಇಲ್ಲ ಫೋನ್ ಇಲ್ಲ ಅಂತಂದೇಳಿ ನಾನಂತರ ಕಾಲೇಜಿಗೆ ಹೋಗೋದಿಲ್ಲ ನೋಡು. ಏಪ್ಪ ಹಂಗೆ ಯಾಕಂತೀಯಪ್ಪ? ಗಾಡಿ ಕೊಡ್ಸಿದ್ರೆ ಕಾಲೇಜ್ ಹೋಗ್ತಾನೆ, ಇಲ್ಲ ಅಂದ್ರೆ ನಾ ಮನೆ ಬಿಟ್ಟು ಹೋಗ್ತಾನೆ ನೋಡು. ಆತ್ ತಗರಪ್ಪ, ಈ ಚೈನ್ ತಗ, ನಿನಗೇನು ಬೇಕು ಅದನ್ನ ತಗ. ಕೊಡು, ನಾ ಗಾಡಿ ತಗೋಬೇಕು, ಕೊಡು. ಎಂದು ಪಾರ್ಟಿ ಕೊಡಿಸಿಲ್ಲ, ಪಾರ್ಟಿ ಕೊಡಿಸೋ ಹತ್ತಿಯಲ್ಲ, ಏನು ವಿಶೇಷ? ಏನಪ್ಪ ಪ್ರಕಾಶ, ಪಾರ್ಟಿ ಕೊಡಿಸ್ತಿದೀಯಾ? ಲಾಟ್ರಿ ಗಿಟ್ರಿ ಹೊಡಿತಾ ಹೆಂಗೆ? ಯಾವ ಲಾಟ್ರಿ ತರ್ತೀವೋ ಮರೆ, ಎಲ್ಲ ಈ ಮಂಗ್ಯಂಕೆ ಸಲುವಾಗಿ. ನೀ ಅಸಹ್ಯ ಮಾಡೋದು ನೋಡಿದ್ರೆ ಯಾವ ಹೇಳಕ್ಕೆ ಬೇಕಾಗಿತ್ತು, ಅದನ್ನ ಬಿಟ್ಟು ಬ್ಯಾಗ್ ತಗೊಂಡು ಪಾರ್ಟಿ ಕೊಡ್ಸಾತಾನ, ಗೊತ್ತಾಗಲ್ಲ. ಸಮಾಧಾನ ಸಮಾಧಾನ ಮಾಡ್ಕೇನೆ. ನಿಮಗೇನು ಪಾರ್ಟಿ ಬೇಕಲ್ಲ, ಪಾರ್ಟಿ ಕೊಡ್ಸಲ್ಲ, ಸುಮ್ಮನೆ ಕೊಡ್ರಿ. ನೀವೆಲ್ಲ ಎದ್ದೆತ್ತಿನ ಬಾಲ ಇಡ್ರಿ ಅಂತ ಗೊತ್ತೈತಿ, ಸುಮ್ಮನೆ ಕೊಡ್ರಿ. ಎದ್ದೆತ್ತಿನ ಬಾಲ ಇಡ್ರಿ ನೀವೆಲ್ಲ. ಬಿಸಿ ಯಾವಾಗ ಒಂದ್ ಮಾತು ಹೇಳ್ತಾನ, ಅಂತೂ ಇಂತೂ ತೂಕದ ಮಾತಾಡೋದು ನೋಡುವ. ಹೌದ್ಲೆ, ಭಾರಿ ಮಾತಾಡ್ತೀನಿ. ಹೌದು, ಹಚ್ಬೇಕು. ಆಯ್ತಮ್ಮ, ಸಮಾಧಾನ ಮಾಡ್ಕೊರಮ್ಮ. ಅವ ಅಂತೂ ಹೋದ, ಇನ್ಮೇಲೆ ನೀವಾದರೂ ಗಟ್ಟಿಯಾಗಿರ್ಬೇಕಮ್ಮ, ನೀವು ಹಿಂಗಿರ್ಬಾರ್ದಮ್ಮ. ಉಣ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಖುಷಿಯಾಗಿದ್ದು ಹುಡುಗನ್ನ ದುಶ್ಚಟ ಕಲಿಸಿ ನುಂಗ್ಕೊಂಬಿಟ್ರಲ್ಲ, ಈಗ ಸಮಾಧಾನ ನಿಮ್ಗೆ? ಅಲ್ರು, ನಿಮ್ಗಳ ದುಶ್ಚಟಕ್ಕೆ ಅನ್ಯಾಯವಾಗಿ ಆ ಹುಡುಗನ ಜೀವನ ಬಲಿ ತಗೊಂಡ್ರಲ್ಲು. ಈಗೇನೋ ಅವನೇನೋ ಸಾಯ್ದನ ಸತ್ತ, ಆ ಒಮ್ಮನ ಯಾರೋ ನೋಡ್ಕೊತಾರೆ, ಆ ಒಮ್ಮಗೆ ಯಾರೋ ದಿಕ್ಕು? ನೀವೇನೋ ನಿಮ್ಮ ಚಟಕ್ಕೆ ಮಾಡಿಬಿಟ್ರಿ, ಆ ಒಮ್ಮಗೆ ದಿಕ್ಕು ಯಾರೋ? ಈಗಲಾದ್ರೂ ಹೇಳ್ತೀನಿ, ಅರ್ಥ ಮಾಡ್ಕೊಳ್ರಿ. ಆ ಒಮ್ಮನ ಶಾಪ ಸುಮ್ಮನೆ ನಿಮ್ಮನ್ನೇ ತಡ್ದೇ ಬಿಡಲ್ಲ, ಹೇಳೋದು ಅರ್ಥ ಮಾಡ್ಕೊಳ್ರಿ. ಈಗಲಾದ್ರೂ ಹೋಗಿ ಸ್ವಲ್ಪ ಸಹಾಯ ಮಾಡಿ ಆ ಒಮ್ಮಗೆ, ಅರ್ಥ ಆಯ್ತಾ? ಅಣ್ಣ ಬಾಳಣ, ಇವ್ರಿಗೆ ಎಷ್ಟು ಹೇಳಿದ್ರೆ ಅಷ್ಟೇ ಬಾಳಣ, ಹೋಗೋಣ ಬಾಳಣ ಅತ್ಲಾಗ. ಎಲ್ಲರಿಗೂ ನಮಸ್ಕಾರ. ತುಂಗಭದ್ರಾ ವಾರಿಯರ್ಸ್ ಮಾಡಿರೋ ಈ ಕಿರುಚಿತ್ರ ನೀವೆಲ್ಲ ನೋಡಿದ್ದೀರಾ. ನಿನ್ನ ಆಯ್ಕೆ ನಿನ್ನ ಗತಿ. ಸೊ ಈ ಕಿರುಚಿತ್ರದ ಉದ್ದೇಶ ಏನಂದರೆ, ಈಗಿನ ಯುವ ಪೀಳಿಗೆ ಯಾವ ಥರ ದಾರಿ ತಪ್ತಾ ಇದ್ದಾರೆ ಅಂತ, ಯಾವ ರೀತಿ ದುಶ್ಚಟಗಳಿಗೆ ಒಳಗಾಗ್ತಿದ್ದಾರೆ ಅಂತ, ಮತ್ತು ಅವರಿಂದ ಆಗುವ ಅವರ ಕುಟುಂಬಕ್ಕಾಗುವ ಅನಾನುಕೂಲದ ಬಗ್ಗೆ
ಎಳೆ ಎಳೆಯಾಗಿ ನಿಮ್ಮ ಮುಂದೆ ತೋರಿಸಿದ್ದೇವೆ. ನಿಮ್ಮೆಲ್ಲರ ಪ್ರೀತಿ ನಮ್ಮ ತಂಡದ ಮೇಲಿರಲಿ. ಧನ್ಯವಾದಗಳು ಟೀಮ್ ತುಂಗಭದ್ರಾ.